ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದು 7 ಜನ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಈ ದುರಂತಕ್ಕೆ ಯಾರು ಹೊಣೆ ಅಂತ ಹೇಳಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ವಾಜಪೇಯಿ ಮೆಡಿಕಲ್ ಕಾಲೇಜ್ ನಿರ್ಮಾಣದ ಸಂದರ್ಭದಲ್ಲಿ ಮಣ್ಣು ತುಂಬಿ ಜಾಗ ಎತ್ತರ ಮಾಡಿದ್ರು. ಇನ್ನು ಮೆಡಿಕಲ್ ಕಾಲೇಜಿಗೆ ಆಟದ ಮೈದಾನ ನಿರ್ಮಿಸಲು ಹಳೆ ತಡೆಗೋಡೆಯ ಒಳಭಾಗಕ್ಕೆ ಮಣ್ಣು ತುಂಬಿ ಎತ್ತರ ಮಾಡಲಾಗಿತ್ತು. ಇದೀಗ ಮಳೆಗೆ ಮಣ್ಣು ತೇವಗೊಂಡು ಬುಡ ಸಮೇತ ಕಾಂಪೌಂಡ್ ಕಿತ್ತು ಬಂದಿದೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ತಡೆಗೋಡೆ ಬಿದ್ದ ಸ್ಥಳಕ್ಕೆ ಮೆಡಿಕಲ್ ಎಜುಕೇಷನ್ ಎಸಿಎಸ್ ಮೊಹಮ್ಮದ್ ಮೌಸಿನ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಮೌಸಿನ್, ಇದು ತುಂಬಾ ಹಳೆಯ ಕಾಂಪೌಂಡ್, ಸರ್ಕಾರಕ್ಕೆ ಸಂಪೂರ್ಣ ತನಿಖೆ ಮಾಡಿ ವರದಿ ಸಲ್ಲಿಸುತ್ತೇವೆ. ಕಳೆದ 25 ವರ್ಷಗಳ ಹಿಂದೆ ಗೋಡೆ ನಿರ್ಮಾಣ ಆಗಿದೆ, ಯಾರು ನಿರ್ಲಕ್ಷ್ಯ ಮಾಡಿದ್ರೂ ಕ್ರಮ ಜರುಗಿಸುತ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಜೊತೆಗೆ ದುರಂತ ನಡೆದ ಸ್ಥಳಕ್ಕೂ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ವೇಳೆ ಮಾತನಾಡಿದಂಥ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, 7 ಜನ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಇದರಲ್ಲಿ 2ರಿಗೆ ಸ್ವಲ್ಪ ಹೆಚ್ಚಿನ ಗಾಯ ಆಗಿದೆ, ಉಳಿದಂತೆ 5ರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲ್ಲ, ಇಲ್ಲೇ ಚಿಕಿತ್ಸೆ ಕೊಡೋದಕ್ಕೆ ಹೇಳಲಾಗಿದೆ ಅಂತಂದರು. ಬೌರಿಂಗ್ ಆಸ್ಪತ್ರೆ ಸುತ್ತಲಿನ ಕಾಂಪೌಂಡ್ ಕ್ವಾಲಿಟಿ ಚೆಕ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆದೇಶ ಮಾಡಿದ್ದಾರೆ. ಇಡೀ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಪರಿಶೀಲನೆ ಆಗಬೇಕು, ಹೀಗಾಗಿ ಕ್ವಾಲಿಟಿ ಚೆಕ್ ಮಾಡಿ ವರದಿ ಕೊಡಿ ಅಂತ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದೇನೆ. ಇನ್ನು ಮುಂದೆ ಈ ರೀತಿ ಆಗಬಾರದು, ಇದಕ್ಕೆ ಏನು ಕಾರಣ ಅಂತ ಗೊತ್ತಾಗಬೇಕು ಅಂತ ತಿಳಿಸಿದರು. ಇನ್ನು ಗೋಡೆ ಯಾಕೆ ಸಡನ್ ಆಗಿ ಬಿತ್ತು, ನೀರು ಶೇಖರಣೆ ಯಾಕೆ ಆಗ್ತಾ ಇತ್ತು, ಈ ಬಗ್ಗೆ ರಿಪೋರ್ಟ್ ಕೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಮಂದಿ ಮೃತಪಟ್ಟಿದ್ದಾರೆ. ಈ ಬೆನ್ನಲ್ಲೇ ಬೌರಿಂಗ್ ಆಸ್ಪತ್ರೆಯ ಮತ್ತೊಂದು ತಡೆಗೋಡೆ ಜೀವವನ್ನ ಬಲಿ ಪಡೆಯುವುದಕ್ಕೆ ಕಾದು ನಿಂತಿದೆ. ನಿನ್ನೆ ದುರಂತ ನಡೆದ 100 ಮೀಟರ್ ದೂರದಲ್ಲೇ ಕಾಂಪೌಂಡ್ ವಾಲಿದೆ. ಇನ್ನು ಸಂಪೂರ್ಣವಾಗಿ ಕಿತ್ತು ಬಂದು ರಸ್ತೆ ಕಡೆಗೆ ತಡೆಗೋಡೆ ವಾಲಿದೆ. ಇದರ ಕೆಳಗೆಯೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ದುರಂತದಲ್ಲಿ ಕೇರಳ ಮೂಲದ ಸ್ಮಿತಾ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ. ಸದ್ಯ ಸ್ಮಿತಾ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಕೇರಳದ ಎರ್ನಾಕುಲಂನ ರಾಮಮಂಗಲಂನಲ್ಲಿ ಇಲ್ಲಿರುವಂತಹ ನಿವಾಸದಲ್ಲಿ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಕೆಲ ಹೊತ್ತಲ್ಲೇ ಸ್ಮಿತಾ ಮೃತದೇಹ ಮನೆ ತಲುಪಲಿದೆ. ಇನ್ನು ನಿನ್ನೆ ಬೆಂಗಳೂರಲ್ಲಿ ಸುರಿದಂತಹ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ರಣ ಮಳೆಯಿಂದಾಗಿ ರಸ್ತೆಗಳೆಲ್ಲ ನದಿ ತರ ಆಗ್ಬಿಟ್ಟಿತ್ತು. ಈ ವೇಳೆ ಅವೆನ್ಯೂ ರಸ್ತೆಯಲ್ಲಿರುವಂತಹ ದುರ್ಗಾದರ್ಶಿನಿ ಹೋಟೆಲ್ಗೆ ಮಳೆ ನೀರು ನುಗ್ಗಿದೆ. ಹೋಟೆಲ್ ತುಂಬಾ ಮಳೆ ನೀರು ತುಂಬಿ ಅವಾಂತರ ಸೃಷ್ಟಿಯಾಗಿತ್ತು. ಇನ್ನು ಬೆಂಗಳೂರಿನ ಮಿಲ್ಕ್ ಕಾಲೋನಿ ಬಳಿಯ ರೈಲ್ವೆ ಟ್ರ್ಯಾಕ್ ಸರ್ವಿಸ್ ರೋಡ್ನಲ್ಲಿ ಬೃಹತ್ ಮರ ಧರೆಗುರುಳಿದೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಮರ ಬಿದ್ದು ಭಾರೀ ಮಳೆಯಿಂದ ಬುಡ ಸಮೇತ ಸರ್ವಿಸ್ ರೋಡ್ಗೆ ಮರ ಬಿದ್ದಿದೆ. ಸದ್ಯ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು, ಇನ್ನೂ ಯಾವುದೇ ಮರ ತೆರವು ಕಾರ್ಯ ಶುರುವೇ ಆಗಿಲ್ಲ. ನಿನ್ನೆ ಸುರಿದ ಭಾರೀ ಮಳೆಗೆ ಬೆಂಗಳೂರು ಅಕ್ಷರಶಃ ತತ್ತರಿಸಿ ಹೋಗಿದೆ. ಮಳೆ ಸಂಬಂಧಿತ ಘಟನೆಗಳಲ್ಲಿ 10 ಜನ ಮೃತಪಟ್ಟಿದ್ದಾರೆ. ಅಲ್ಲದೆ ನಗರದ ಕೆಲವೆಡೆ ಗಿಡ ಮರಗಳು ಧರೆಗೆ ಉರುಳಿವೆ. ಎಂಎಸ್ ಬಿಲ್ಡಿಂಗ್ನಲ್ಲಿ ಪಾದಾಚಾರಿ ಮಾರ್ಗ ಕುಸಿದು ಹಳ್ಳ ತರ ಆಗಿದೆ. ನಿನ್ನೆ ಸಂಜೆ ಸುರಿದ ರಣಮಳೆಗೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಜಲಾವೃತವಾಗಿದೆ. ಇನ್ನೂ ನೀರು ತೆರವಾಗದ ಕಾರಣ ಅಂಡರ್ ಪಾಸ್ ಬಂದ್ ಮಾಡಲಾಗಿದ್ದು, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಸಿಎಂ ಮನೆ ಬಳಿಯ ಕುಮಾರಕೃಪಾ ಅತಿಥಿ ಗೃಹ, ಕೃಷ್ಣ ನಿವಾಸದ ರಸ್ತೆಯಲ್ಲಿ ಹಲವು ಮರಗಳು ಧರೆಗೆ ಉರುಳಿವೆ. ಹೀಗಾಗಿ ಶಿವಾನಂದ ಸರ್ಕಲ್ನಿಂದ ಸಿಎಂ ನಿವಾಸದವರೆಗೆ ರೋಡ್ ಬಂದ್ ಮಾಡಲಾಗಿದೆ. ಇದೇ ವೇಳೆ ಗಾಲ್ಫ್ ಕ್ಲಬ್ನ ಕಬ್ಬಿಣದ ಪಿಲ್ಲರ್ಗಳು ಧರೆಗೆ ಉರುಳಿವೆ. ಭಾರೀ ಗಾಳಿ ಮಳೆಗೆ ಬೃಹತ್ ಕಬ್ಬಿಣದ ಪಿಲ್ಲರ್ಗಳು ಮುರಿದು ಬಿದ್ದಿವೆ. ಬೆಂಗಳೂರಲ್ಲಿ ನಿನ್ನೆ ಮಳೆಗೆ ಹಲವು ಮರಗಳು ಧರೆಗುರುಳಿದ್ದಾವೆ. ಬಸವನಗುಡಿ ಬಳಿಯ ರಾಮಕೃಷ್ಣ ಮಠದ ಮುಂಭಾಗ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದು 2ರಿಗೆ ಗಾಯ ಆಗಿದೆ. 26 ವರ್ಷದ ರಾಕೇಶ್, 30 ವರ್ಷದ ಮಂಜುನಾಥ್ ಅನ್ನೋರಿಗೆ ಗಾಯವಾಗಿತ್ತು. ಕಾರಿನ ಎಡಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರು ಚಾಲನೆ ಮಾಡ್ತಾ ಇದ್ದ ಮಂಜುನಾಥ್ಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಇಬ್ಬರಿಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. I-20 ಕಾರ್ನ ಮೇಲೆ ಕರೆಂಟ್ ಕಂಬ ಬಿದ್ದು ಕಾರ್ನ ಮೇಲ್ಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದೇ ಜಾಗದಲ್ಲಿ ಎರ್ಟಿಗಾ ಕಾರ್ನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಆದರೆ ಇದುವರೆಗೂ GBA ತೆರವು ಕಾರ್ಯ ಮಾಡಿಲ್ಲ.
ಬೆಂಗಳೂರಿನ ಬಿಡಿಎ ಕಚೇರಿ ಬಳಿಯೂ ಬೃಹತ್ ಮರ ಧರೆಗುರುಳಿದೆ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದ್ದು ಕಾರು ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ಯಾಲೇಸ್ ರೋಡ್ನಿಂದ ಶೇಷಾದ್ರಿಪುರಂಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಪಾರ್ಲರ್ ರಸ್ತೆಯಲ್ಲಿ ಕಾರು ಜಖಂಗೊಂಡಿದೆ. ಬೆಂಗಳೂರಿನ ರಾಮಯ್ಯ ಗೇಟ್ನಲ್ಲೂ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ರಾಮಯ್ಯ ಆಸ್ಪತ್ರೆಯ ಬ್ಯಾಕ್ ಗೇಟ್ನಲ್ಲಿ ವಿದ್ಯುತ್ ಕಂಬ ಧರೆಗುರುಳಿದೆ. ಈ ವೇಳೆ ಡೆಲಿವರಿ ಬಾಯ್ ಜೀವಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಡೆಲಿವರಿ ಬಾಯ್ನ ಸ್ಕೂಟರ್ಗೆ ಕಂಬ ಬಿದ್ದು ಜಖಮಾಗಿದೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಮಂದಿ ಮೃತಪಡ್ತಾ ಇದ್ದಂಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಪರಿಶೀಲನೆಗೆ ಸೂಚನೆ ಕೊಡಲಾಗಿದೆ. ವಿಕ್ಟೋರಿಯಾ, ಕೆಸಿ ಜನರಲ್ ಹಾಗೂ ಸಿಬಿ ರಾಮನ್ ನಗರ ಆಸ್ಪತ್ರೆ ಸೇರಿದಂತೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ಗಳ ಕ್ವಾಲಿಟಿ ಚೆಕ್ಗೆ ಆದೇಶ ಮಾಡಲಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಈ ಆದೇಶ ಮಾಡಿದ್ದಾರೆ. 1 ವಾರದೊಳಗೆ ಎಲ್ಲ ಆಸ್ಪತ್ರೆಗಳ ವರದಿಯೂ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಬೆಂಗಳೂರಲ್ಲಿ ನಿನ್ನೆ ಸುರಿದಂತ ಮರಣ ಮಳೆಗೆ 70ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿವೆ. ಜಿಬಿಎ ಕೇಂದ್ರ ಪಾಲಿಕೆಯ ವ್ಯಾಪ್ತಿಯಲ್ಲಿ 70 ಮರಗಳು ಧರೆಗೆ ಉರುಳಿದ್ದು 131 ಮರದ ಕೊಂಬೆಗಳು ಬಿದ್ದಿವೆ. ಬಿದ್ದ 70 ಮರಗಳ ಪೈಕಿ 34 ಮರಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಮಂಡ್ಯದ ಮದ್ದೂರಲ್ಲೂ ಮಳೆ ಆರ್ಭಟಿಸಿದೆ. ತಡರಾತ್ರಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಕೊಪ್ಪ ಭಾಗದಲ್ಲಿ ರೈತರ ಬೆಳೆ ನಾಶವಾಗಿದೆ. ಬಿರುಗಾಳಿಗೆ ತೆಂಗು, ಬಾಳೆ, ಅಡಿಕೆ, ಕಬ್ಬು, ರಾಗಿ ಬೆಳೆ ನೆಲಕಚ್ಚಿದೆ. 20ಕ್ಕೂ ಹೆಚ್ಚು ಬಾಳೆ ಗಿಡಗಳು ಮುರಿದು ಬಿದ್ದು ನಾಶವಾಗಿದೆ. ರೈತ ಯೋಗೇಶ್ ಅನ್ನೋರಿಗೆ ಸೇರಿದ್ದ ಬಾಳೆ ಬೆಳೆ ನಾಶಗೊಂಡಿದೆ. ಮಂಡ್ಯದಲ್ಲೂ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಮಳೆಗೆ ಮಂಡ್ಯದ ವಿವಿ ಆವರಣದಲ್ಲಿ ಹಾಕಿದ ಶಾಮಿಯಾನ ಕುಸಿತವಾಗಿದೆ. ಇದರಿಂದ ವಿವಿ ಆವರಣದಲ್ಲಿ ನಡಿಬೇಕಾಗಿದ್ದ ನವ ವಸಂತ ಸಾಂಸ್ಕೃತಿಕ ಕಾರ್ಯಕ್ರಮ ರದ್ದಾಗಿದೆ. ಇವತ್ತು ನಡಿಬೇಕಾಗಿದ್ದ ಮಂಡ್ಯ ವಿವಿ ಪ್ರವೇಶ ದ್ವಾರ ಹಾಗೂ 2 ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವೂ ರದ್ದಾಗಿದೆ. ಕಾರ್ಯಕ್ರಮ ನಡಿಬೇಕಾಗಿದ್ದ ವಿವಿ ಕ್ರೀಡಾಂಗಣದಲ್ಲಿ ನೀರು ನಿಂತಿದ್ದು ಕಾರ್ಯಕ್ರಮ ರದ್ದು ಮಾಡಲಾಗಿದೆ. ಇನ್ನು ಮಧ್ಯಪ್ರದೇಶದ ಕಟ್ನಿ ಪ್ರದೇಶದ ಕೆಲವು ಭಾಗಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತದೆ. ಏಕಾಏಕಿ ಮಳೆಯಿಂದ ವ್ಯಾಪಾರಸ್ಥರು ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ಅಲ್ಲದೆ ರಸ್ತೆಗಳೆಲ್ಲ ನದಿಗಳಂತಾಗಿವೆ. ವಿಜಯಪುರದಲ್ಲಿ ರಣ ಬಿಸಿಲಿಗೆ ಜನ ಹೈರಾಣಾಗಿದ್ದು ನಿತ್ಯ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳ ವಿಶೇಷ ಕೊಠಡಿ ಸಿದ್ಧವಾಗಿದ್ದು ಹೀಟ್ ವೇವ್ನಿಂದಾಗಿ ಅನಾರೋಗ್ಯ ಉಂಟಾದರೆ ಚಿಕಿತ್ಸೆ ನೀಡೋದಕ್ಕೆ ವಾರ್ಡ್ ಸಿದ್ಧವಾಗಿದೆ. ನಿತ್ರಾಣ, ಉಸಿರಾಟದ ತೊಂದರೆ ಉಂಟಾದರೆ ಕೂಡಲೇ ಆಸ್ಪತ್ರೆಗೆ ಬರುವಂತೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಕೊಪ್ಪಳದ ಹುಲಿಗೆಮ್ಮ ದೇವಿ ಭಕ್ತರಿಗೂ ಬಿಸಿಲಿನ ತಾಪಮಾನ ತಡೆದೆ. ದೇವಿ ದರ್ಶನಕ್ಕೆ ಭಕ್ತರು ಬರಿಗಾಲಲ್ಲಿ ಬರ್ತಾ ಇದ್ದು ಕಾಲು ಸುಡ್ತಾ ಇದೆ. ಬಿಸಿಲಿಂದ ದೇವಸ್ಥಾನದ ಆವರಣ ಕಾದು ಕೆಂಡವಾಗಿದ್ದು ಕೆಂಡದಂತ ರಸ್ತೆಯಲ್ಲಿ ಹುಲಿಗೆಮ್ಮ ಭಕ್ತರು ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ದೇವಸ್ಥಾನದ ಆವರಣದಲ್ಲಿ ಮ್ಯಾಟ್ ಹಾಕುವಂತೆ ಭಕ್ತರು ಆಗ್ರಹಿಸಿದ್ದಾರೆ. ದಾವಣಗೆರೆ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಜಟಾಪಟಿ ಮುಂದುವರೆದಿದೆ. ಟ್ರಸ್ಟಿಗಳು ಹಾಗೂ ವಚನಾನಂದ ಶ್ರೀ ಬೆಂಬಲಿಗರ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಪಂಚಮಸಾಲಿ ಸಂಘದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಪಟ್ಟಣಶೆಟ್ಟಿಗೆ ಗೇಟ್ ಪಾಸ್ ನೀಡಲಾಗಿದೆ. ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರಗೌಡ ಪಾಟೀಲ್ ನೇಮಕ ಮಾಡಲಾಗಿದೆ. ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಈ ಆದೇಶವನ್ನು ಮಾಡಿದ್ದಾರೆ. ಎರಡು 2025ನೇ ಸಾಲಿನ ದಸರಾದ ಖರ್ಚು ವೆಚ್ಚ ಹಾಗೂ ಗೋಲ್ಡ್ ಪಾಸ್ಗಳ ಸಂಪೂರ್ಣ ಲೆಕ್ಕ ಕೊಡುವಂತೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ವಕೀಲ ರವಿಕುಮಾರ್ ಅರ್ಜಿಯನ್ನು ಹಾಕಿದ್ದಾರೆ. ದಸರಾಗೆ 6 ತಿಂಗಳು ಕಳೆದಿದೆ. ಈ ಬಾರಿ ದಸರಾಗೆ ರಾಜ್ಯ ಸರ್ಕಾರ 40 ಕೋಟಿ ಕೊಟ್ಟಿದ್ದು ಪ್ರಾಯೋಜಕರು ಕೂಡ ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ದಸರಾಗಿ ಇಷ್ಟು ತಿಂಗಳು ಕಳೆದರೂ ಜಿಲ್ಲಾಡಳಿತ ಯಾವುದೇ ಲೆಕ್ಕವನ್ನು ಕೊಟ್ಟಿಲ್ಲ. ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ದಸರಾದ ಲೆಕ್ಕಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ದಸರಾದ ಸಂಪೂರ್ಣ ಲೆಕ್ಕ ಕೊಡುವಂತೆ ವಕೀಲರು ಆರ್ಟಿಐ ಅರ್ಜಿಯನ್ನು ಹಾಕಿದ್ದಾರೆ.
ಚಾಮರಾಜನಗರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೊರಗುತ್ತಿಗೆ ನೌಕರರಾಗಿ ಪರಿವರ್ತನೆ ಮಾಡಿರೋದನ್ನ ವಿರೋಧಿಸಿ ಅರಣ್ಯ ಇಲಾಖೆಯ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ವೇಳೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 1,500ಕ್ಕೂ ಹೆಚ್ಚು ಮಂದಿ ದಿನಗೂಲಿ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಗಂಡ ಮಾಡಿದ ಸಾಲಕ್ಕೆ ಪತ್ನಿಯ ಗೃಹಲಕ್ಷ್ಮಿ ಹಣಕ್ಕೆ ಬ್ಯಾಂಕ್ ಕತ್ತರಿ ಹಾಕಿದೆ. ಹಾವೇರಿ ಜಿಲ್ಲೆಯ ನಾಗೇಂದ್ರಮಟ್ಟಿಯ ಕೆವಿಜೆ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ. ಹುಸೇನ್ ಖಾನ್ ಪಠಾಣ್ ಕೆವಿಜೆ ಬ್ಯಾಂಕ್ನಲ್ಲಿ 2 ಲಕ್ಷ ಸಾಲ ಪಡೆದಿದ್ದ. ಸರಿಯಾಗಿ ಕಂತು ಕಟ್ಟದ ಕಾರಣ ಹುಸೇನ್ ಪತ್ನಿ ಶಬಾನಾ ಬಾನು ಖಾತೆಯ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಬ್ಯಾಂಕ್ ಕತ್ತರಿ ಹಾಕಿದೆ. ಮೊದಲಿಗೆ 4,000 ಕಟ್ ಮಾಡಿಕೊಂಡಿದ್ದು ಬಳಿಕ 11,000 ಕಟ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ಭದ್ರತೆ ಇಲ್ಲವೇ ಎಂದು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಶಬಾನು ಬಾನು ಕಿಡಿಕಾರಿದ್ದು ಕ್ರಮಕ್ಕಾಗಿ ಒತ್ತಾಯಿಸಿದ್ದಾರೆ. ಬೇಸಿಗೆ ಹಿನ್ನೆಲೆ ಮೈಸೂರಿನ ರಂಗಾಯಣದಲ್ಲಿ ಚಿಣ್ಣರ ಕಲರವ ನಡೀತಾ ಇದೆ. ಇವತ್ತು ಚಿಣ್ಣರ ಮೇಳದಲ್ಲಿ ಮಕ್ಕಳಿಗಾಗಿ ಪರಿಸರ ನಡಿಗೆ ಹಮ್ಮಿಕೊಳ್ಳಲಾಗಿದೆ. ಕುಕ್ಕರಹಳ್ಳಿ ಕೆರೆಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಪರಿಸರದ ಪರಿಚಯ, ಪ್ರಕೃತಿ ನಡಿಗೆ ಕುರಿತು ಮಕ್ಕಳಿಗೆ ರಂಗಾಯಣದ ಮೆಂಟರ್ ಕೌಶಿಕ್ ಮಾಹಿತಿ ನೀಡಿದರು. ಕುಕ್ಕರಹಳ್ಳಿಯಲ್ಲಿ ಗಿಡ, ಮರ, ಪಕ್ಷಿಗಳ ಪರಿಚಯ ಮಾಡಿಸಿ ಪರಿಸರ ಕುರಿತು ಜಾಗೃತಿ ಮೂಡಿಸಿದರು. ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದನೆ ನೀಡುವ ಸಾಧ್ಯತೆಗಳಿದೆ. ಕಳೆದ ಕ್ಯಾಬಿನೆಟ್ನಲ್ಲಿ ಮುಂದೂಡಲಾಗಿದ್ದ ರಾಮನಗರದಲ್ಲಿ ಜಿಬಿಎ ಉಪನಗರ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಕೇಂದ್ರ ಪುರಸ್ಕೃತ ಹೈದರಾಬಾದ್ ಬೆಂಗಳೂರು ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಅನುಷ್ಠಾನಕ್ಕೆ ತಾತ್ವಿಕ ಅನುಮೋದನೆ. ಬೆಂಗಳೂರು, ಬೀದರ್, ಕಲಬುರಗಿ, ಬೆಂಗಳೂರು ವಿಮಾನ ಸೇವೆ ನಿರ್ವಹಣೆಗೆ 1 ವರ್ಷಕ್ಕೆ 28.47 ಕೋಟಿ ಪ್ರೋತ್ಸಾಹ ಧನ ನೀಡಲು ಒಪ್ಪಿಗೆ ಸೇರಿದಂತೆ ಹಲವು ಯೋಜನೆಗಳಿಗೆ ಅನುಮೋದನೆ ನೀಡುವಂತ ಸಾಧ್ಯತೆಗಳಿವೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಬೆಂಗಳೂರು ಪ್ರವಾಸದಲ್ಲಿದ್ದಾರೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿರುವ ಪ್ರಧಾನ್ ಬೆಂಗಳೂರಿನ ಮಲ್ಲೇಶ್ವರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲಿದೆ ಅಂತ ಅವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರಿನ ಮಳೆಯಿಂದ ಸಂಭವಿಸಿದ ಸಾವುಗಳಿಗೂ ಸಂತಾಪ ವ್ಯಕ್ತಪಡಿಸಿದರು. ಧಾರವಾಡದ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ಚನ್ನಕೇಶವ 7 ವರ್ಷ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾನೆ. ಆದರೆ ಶಿಕ್ಷೆ ಪ್ರಶ್ನಿಸಿ ಚನ್ನಕೇಶವ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾನೆ. ಅಲ್ಲದೆ ಶಿಕ್ಷೆ ಅಮಾನತಿನಲ್ಲಿ ಇಟ್ಟು ಜಾಮೀನು ನೀಡುವಂತೆ ಅವ್ರ ಪರ ವಕೀಲ ಪಿಪಿ ಹೆಗಡೆ ವಾದವನ್ನು ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಮೇಲ್ಮನವಿ ವಿಚಾರಣೆಗೆ ಬರುತ್ತೆ. ಮಧ್ಯಪ್ರದೇಶದ ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಗೋವಾ ಸಚಿವ ಸುಭಾಷ್ ಪಲ್ ದೇಸಾಯಿ ಭೇಟಿ ಕೊಟ್ಟಿದ್ದಾರೆ. ಪವಿತ್ರ ಭಸ್ಮ ಆರತಿಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಲಡಾಖ್ನ ಲೇಹ್ನಲ್ಲಿ ಭೂಕಂಪನವಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದು, ಬೆಳಗಿನ ಜಾವ 3:54 ಸುಮಾರಿಗೆ ಭೂಮಿ ಕಂಪಿಸಿದ್ದು, ಭೂಮಿಯ 150 ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.1 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಉತ್ತರ ಪ್ರದೇಶದ ಸುಲ್ತಾನ್ಪುರ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಮದುವೆ ಮೆರವಣಿಗೆಯ ಡಿಜೆ ಸದ್ದಿಗೆ ಕೋಳಿಗಳು ಸಾವನ್ನಪ್ಪಿವೆ ಅಂತ ಫಾರ್ಮ್ ಮಾಲೀಕ ಆರೋಪಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅಮೆರಿಕಾಗೆ ಇರಾನ್ ಇನ್ನೊಂದು ಎಚ್ಚರಿಕೆ ರವಾನೆ ಮಾಡಿದೆ. ಯುದ್ಧೋನ್ಮಾದದಲ್ಲಿರುವ ಅಮೆರಿಕಾಗೆ ಇರಾನ್ ನೌಕಾಪಡೆಯ ಕಮಾಂಡರ್ ರಿಯಲ್ ಅಡ್ಮಿರಲ್ ಶಹರಾಮ್ ಇರಾನಿ ಅಮೆರಿಕಾಗೆ ಎಚ್ಚರಿಕೆಯೊಂದನ್ನು ನೀಡಿತು. ಶೀಘ್ರವೇ ಇರಾನ್ ಎಲ್ಲದಕ್ಕೂ ದಿಟ್ಟ ಉತ್ತರ ನೀಡಲಿದೆ. ನಮ್ಮಲ್ಲಿ ಇನ್ನೂ ಅನೇಕ ಶಕ್ತಿಶಾಲಿ ಆಯುಧಗಳಿವೆ. ಅಮೆರಿಕದ ಅತ್ಯಾಧುನಿಕ ವಿಮಾನವನ್ನು ನಾವು ಹೊಡೆದು ಉರುಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದೀಗ ಕ್ರೀಡಾಲೋಕದ ಪ್ರಮುಖ ಸುದ್ದಿ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಸನ್ ರೈಸರ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋತಿದೆ. ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಮುಂಬೈ ಪರ ರಿಕಲ್ಟನ್ ಸೆಂಚುರಿ ಸಿಡಿಸಿ ಮಿಂಚಿದ್ರು. ಈ ಗುರಿ ಬೆನ್ನತ್ತಿದ್ದಂಥ ಸನ್ ರೈಸರ್ಸ್ ಅಭಿಷೇಕ್ ಹಾಗೂ ಟ್ರಾವಸ್ ಹೆಡ್ ಅವರ 129 ರನ್ಗಳ ಜೊತೆಯಾಟದ ನೆರವಿನಿಂದ 4 ವಿಕೆಟ್ ನಷ್ಟಕ್ಕೆ 18.4 ಓವರ್ನಲ್ಲಿ ಗೆಲುವನ್ನು ಸಾಧಿಸಿತು. ಈ ಬಾರಿ ಐಪಿಎಲ್ನಲ್ಲಿ ಅಮೋಘ ಪ್ರದರ್ಶನ ನೀಡುತ್ತಾ ಇರುವ ಆರ್ಸಿಬಿ ನಂಬರ್ 1 ಸ್ಥಾನದ ಮೇಲೆ ಕಣ್ಣಿಟ್ಟಿದೆ. ಇವತ್ತು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಮತ್ತು ಗುಜರಾತ್ ಟೈಟನ್ಸ್ ಸೆಣಸಾಡಲಿವೆ. ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಇಂದಿನ ಪಂದ್ಯ ಗೆದ್ದರೆ ಆರ್ಸಿಬಿ ತನ್ನ ಪ್ಲೇ ಆಫ್ ಸ್ಥಾನವನ್ನು ಬಹುತೇಕ ಖಾತ್ರಿ ಮಾಡುವುದರ ಜೊತೆಗೆ ಅಗ್ರಸ್ಥಾನಕ್ಕೆ ಇರುತ್ತೆ. ಇನ್ನು ಆರ್ಸಿಬಿ 8 ಪಂದ್ಯಗಳ ಪೈಕಿ 6ರಲ್ಲಿ ಗೆದ್ದಿದ್ದು, ಗುಜರಾತ್ 8 ಪಂದ್ಯಗಳ ಪೈಕಿ 4ರಲ್ಲಿ ಗೆದ್ದಿದೆ.